ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವೀಗ OAW ವಿಧಾನ ಬಳಸಿ 2 mm ದಪ್ಪ ಇರುವ MS ಪ್ಲೇಟ್ ಮೇಲೆ ವರ್ಟಿಕಲ್ ಪೊಸಿಷನ್ನಲ್ಲಿ ಮಾಡಲಾಗುವ ಲ್ಯಾಪ್ ಜಾಯಿಂಟ್ ಮತ್ತು T ಜಾಯಿಂಟಿನ ಬಗ್ಗೆ ಕಲಿಯಲಿದ್ದೇವೆ. ಈ ಪಾಠದ ಕೊನೆಯಲ್ಲಿ ನೀವು ಏನು ಕಲಿತಿರುತ್ತೀರೆಂದರೆ ಟ್ಯಾಕ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ವಿಧಾನಕ್ಕಾಗಿ ಸರಿಯಾದ ಫಿಲ್ಲರ್ ರಾಡ್ ಅನ್ನು ಆರಿಸಿಕೊಳ್ಳುವುದು, ಲ್ಯಾಪ್ ಮತ್ತು ಟಿ ಜಾಯಿಂಟ್ಗಾಗಿ ಶೀಟ್ಗಳನ್ನು ವರ್ಟಿಕಲ್ ಆಗಿ ತಯಾರಿಸಿ ಸೆಟ್ ಮಾಡುವುದು, ಟ್ಯಾಕ್ ವೆಲ್ಡ್. ವೆಲ್ಡ್ಮೆಂಟ್ಗಳಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಎಂದು ಪರಿಶೀಲಿಸುವುದು. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ವರ್ಟಿಕಲ್ ಪೊಸಿಷನ್ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ ಮತ್ತು ಟಿ ಜಾಯಿಂಟ್ಗೆ ಬೇಕಾಗುವ ಉಪಕರಣಗಳ ಬಗ್ಗೆ ಕಲಿಯೋಣ. ಸ್ಟೀಲ್ ರೋಲ್, ಸ್ಕ್ರೈಬರ್, ನಾಜಲ್, ಬಾಲ್ ಪೀನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ಫಿಲ್ಲರ್ ರಾಡ್, ಆಕ್ಸಿಜನ್ ಮತ್ತು ಅಸಿಟಿಲೀನ್ ಸಿಲಿಂಡರ್ ಮತ್ತು ವೆಲ್ಡಿಂಗ್ ಟಾರ್ಚ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ವರ್ಟಿಕಲ್ ಪೊಸಿಷನ್ನಲ್ಲಿ ಇಡಲಾಗುವ ಲ್ಯಾಪ್ ಮತ್ತು ಟಿ ಜಾಯಿಂಟ್ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ ಸ್ಟೆಪ್ಸ್ ಅನ್ನು ನೋಡೋಣ. ಮೊದಲು ಶೀಟ್ಗಳನ್ನು ಕತ್ತರಿಸಿ. ಒಂದು ಲೋಹದ ಪ್ಲೇಟ್ ಅನ್ನು 150 mm ಉದ್ದ ಇಂಟು 50 mm ಅಗಲಕ್ಕೆ ಕತ್ತರಿಸಿ ರೆಡಿಯಾಗಿಡಿ. ಲೋಹದ ತುಂಡುಗಳ ಬದಿಗಳನ್ನು ಮತ್ತು ಮೇಲ್ಮೈಗಳನ್ನು ಶುಚಿ ಮಾಡಿ ಮತ್ತು ಅದರಲ್ಲಿ ವೆಲ್ಡ್ ಸರಿಯಾಗಿ ಹೋಗುವಂತೆ ನೋಡಿಕೊಳ್ಳಿ. ಸುರಕ್ಷಾ ಸಾಧನಗಳನ್ನು ಸೇರಿಸಿ ಉಳಿದೆಲ್ಲ ಸುರಕ್ಷಾ ವಿಧಾನಗಳನ್ನು ಪಾಲಿಸಿ. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ವರ್ಟಿಕಲ್ ಪೊಸಿಷನ್ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ಬಗ್ಗೆ ನೋಡೋಣ. ಸರಿಯಾಗಿ ಓವರ್ಲ್ಯಾಪ್ ಆಗಿರುವ ತುಂಡುಗಳಿಗೆ ಸಮವಾಗಿರುವಂತೆ ವೆಲ್ಡ್ ಮಾಡಿರುವ ತುಂಡುಗಳನ್ನು ಲ್ಯಾಪ್ ಜಾಯಿಂಟ್ ಆಗಿ ಸೆಟ್ ಮಾಡಿ. ಟ್ಯಾಕ್ ವೆಲ್ಡ್. ವರ್ಟಿಕಲ್ ಅಪ್ವರ್ಡ್ ಡೈರೆಕ್ಷನ್ ನಲ್ಲಿ ಬ್ಲೋ ಪೈಪ್ ಅನ್ನು ವೆಲ್ಡ್ ಲೈನ್ಗೆ 75 ರಿಂದ 80 ಡಿಗ್ರಿಯಲ್ಲಿ ಮತ್ತು ಫಿಲ್ಲರ್ ರಾಡ್ ಅನ್ನು 40 ಡಿಗ್ರಿಯಲ್ಲಿ ಇರುವಂತೆ ನೋಡಿಕೊಳ್ಳಿ. ಶೀಟ್ನ ಮೇಲ್ಮೈಗಳ ಮಧ್ಯೆ ಬ್ಲೋ ಪೈಪ್ 45 ಡಿಗ್ರಿ ಕೋನದಲ್ಲಿರುವಂತೆ ನೋಡಿಕೊಳ್ಳಿ. ಮೋಲ್ಟನ್ ಪೂಲ್ ಅನ್ನು ಒಂದೇ ಸಮನಾಗಿ ನಿಯಂತ್ರಿಸಿ ಮತ್ತು 2 ಮೇಲ್ಮೈಗಳನ್ನು ಸಮವಾಗಿ ಜೋಡಿಸಲಿಕ್ಕಾಗಿ ಅವುಗಳನ್ನು ಕರಗಿಸುವ ಮೂಲಕ ರೂಟ್ನ ಮೇಲೆ ಫಿಲ್ಲರ್ ಜಾಯಿಂಟ್ ಅನ್ನು ವೆಲ್ಡ್ ಮಾಡಿ. ಫಿಲ್ಲರ್ ರಾಡ್ನ ಕೊನೆ ತುದಿಯನ್ನು ಮೋಲ್ಟನ್ ಪೂಲ್ನಲ್ಲಿ ಒಂದೇ ಸಮನೆ ಮುಳುಗಿಸಿ ಮತ್ತು ಮೇಲ್ಬದಿಗೆ ವೆಲ್ಡಿಂಗ್ ಮಾಡುತ್ತಾ ಹೋಗಿ. ಬ್ಲೋ ಪೈಪ್ನ ಭಾರದಿಂದಾಗಿ ಕೈಯನ್ನು ಗ್ರಾವಿಟೇಷನಲ್ ಬಲವು ಎಳೆಯುತ್ತದೆ. ಇದಕ್ಕೆ ವಿರುದ್ಧವಾಗಿ ಟಾರ್ಚ್ ಒಂದೇ ವೇಗದಲ್ಲಿ ಚಲಿಸುವಂತೆ ನೋಡಿಕೊಳ್ಳಿ. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ವರ್ಟಿಕಲ್ ಪೊಸಿಷನ್ನಲ್ಲಿ ಇಡಲಾಗುವ ಟಿ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ಬಗ್ಗೆ ನೋಡೋಣ ಮತ್ತು ಜೋಡಣೆಯ ಕೊನೆಗಳಲ್ಲಿ ಒಂದೇ ಸಮವಾಗಿ ಮತ್ತು ಮಧ್ಯದಲ್ಲಿ ನ್ಯೂಟ್ರಲ್ ಫ್ಲೇಮ್ ಬಳಸಿ ಟ್ಯಾಕ್ ವೆಲ್ಡ್ ಮಾಡೋಣ. ಒಂದು ಶೀಟ್ ಅನ್ನು ಕೆಳಗಿನ ಶೀಟ್ಗೆ 90 ಡಿಗ್ರಿಯಲ್ಲಿ ವರ್ಟಿಕಲ್ ಆಗಿ ಇಡಿ. ವರ್ಟಿಕಲ್ ಅಪ್ವರ್ಡ್ ಡೈರೆಕ್ಷನ್ ನಲ್ಲಿ ಬ್ಲೋ ಪೈಪ್ ಅನ್ನು ವೆಲ್ಡ್ ಲೈನ್ಗೆ 75 ರಿಂದ 80 ಡಿಗ್ರಿಯಲ್ಲಿ ಮತ್ತು ಫಿಲ್ಲರ್ ರಾಡ್ ಅನ್ನು 40 ಡಿಗ್ರಿಯಲ್ಲಿ ಇರುವಂತೆ ನೋಡಿಕೊಳ್ಳಿ. ಶೀಟ್ನ ಮೇಲ್ಮೈಗಳ ಮಧ್ಯೆ ಬ್ಲೋ ಪೈಪ್ 45 ಡಿಗ್ರಿ ಕೋನದಲ್ಲಿರುವಂತೆ ನೋಡಿಕೊಳ್ಳಿ. ಮೋಲ್ಟನ್ ಪೂಲ್ ಅನ್ನು ಒಂದೇ ಸಮನಾಗಿ ನಿಯಂತ್ರಿಸಿ ಮತ್ತು 2 ಮೇಲ್ಮೈಗಳನ್ನು ಸಮನಾಗಿ ಜೋಡಿಸಲಿಕ್ಕಾಗಿ ಅವುಗಳನ್ನು ಕರಗಿಸುವ ಮೂಲಕ ರೂಟ್ನ ಮೇಲೆ ಫಿಲ್ಲರ್ ಜಾಯಿಂಟ್ ಅನ್ನು ವೆಲ್ಡ್ ಮಾಡಿ. ಫಿಲ್ಲರ್ ರಾಡ್ನ ಕೊನೆ ತುದಿಯನ್ನು ಮೋಲ್ಟನ್ ಪೂಲ್ನಲ್ಲಿ ಒಂದೇ ಸಮನೆ ಮುಳುಗಿಸಿ ಮತ್ತು ಮೇಲ್ಬದಿಗೆ ವೆಲ್ಡಿಂಗ್ ಮಾಡುತ್ತಾ ಹೋಗಿ. ಈ ವಿಧಾನದಿಂದ ರಾಡ್ ಅನ್ನು ಮತ್ತು ಜೋಡಣೆಯ 2 ಶೀಟ್ಗಳ ಮೇಲ್ಮೈಗಳನ್ನು ಒಂದೇ ರೀತಿ ಫ್ಯೂಸ್ ಮಾಡಲು ಆಗುತ್ತದೆ. ಅಷ್ಟೇ ಅಲ್ಲ, ಜಾಯಿಂಟ್ನಲ್ಲಿ ಡೆಪಾಸಿಟ್ ಆಗಿರುವ ಮೋಲ್ಟನ್ ಮೆಟಲ್ನ ಸ್ಯಾಗಿಂಗ್ ಅನ್ನು ನಿಯಂತ್ರಿಸಲು ಆಗುತ್ತದೆ. ಬ್ಲೋ ಪೈಪ್ನ ಭಾರದಿಂದಾಗಿ ಕೈಯನ್ನು ಗ್ರಾವಿಟೇಷನಲ್ ಬಲವು ಎಳೆಯುತ್ತದೆ.
ಇದಕ್ಕೆ ವಿರುದ್ಧವಾಗಿ ಟಾರ್ಚ್ ಒಂದೇ ವೇಗದಲ್ಲಿ ಚಲಿಸುವಂತೆ ನೋಡಿಕೊಳ್ಳಿ. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ವರ್ಟಿಕಲ್ ಪೊಸಿಷನ್ ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ ನ ಮತ್ತು ಟಿ ಜಾಯಿಂಟ್ ಮಾಡಲು ಪಾಲಿಸಬೇಕಾದ ಮುಖ್ಯ ಅಂಶಗಳನ್ನು ನೋಡೋಣ. ಜೋಡಣೆಯ ಕೊನೆ ತುದಿಯಲ್ಲಿ ಕ್ರ್ಯಾಟರ್ ಅನ್ನು ಫಿಲಪ್ ಮಾಡಿ ಮತ್ತು ವೆಲ್ಡ್ ಅನ್ನು ಪೂರ್ತಿಗೊಳಿಸಿ ಮತ್ತು ವೆಲ್ಡ್ ಬೀಡ್ ಅನ್ನು ಶುಚಿ ಮಾಡಿ. ಸಮಾನ ಲೆಗ್ ಲೆಂತ್ ವೆಲ್ಡ್ ಬೀಡ್ ಅನ್ನು ಪರಿಶೀಲಿಸಿ. ವೆಲ್ಡ್ ಬೀಡ್ ಅನ್ನು ಪರಿಶೀಲಿಸಿ ಕ್ರ್ಯಾಕ್, ರೂಟ್ ಫ್ಯೂಷನ್ ಇಲ್ಲದಿರುವುದು, ರೂಟ್ ಪೆನೆಟ್ರೇಷನ್ ಇಲ್ಲದಿರುವುದು, ಕ್ರಾಫ್ಟರ್, ಕ್ರ್ಯಾಕ್, ರೂಟ್ ಫ್ಯೂಷನ್ ಇಲ್ಲದಿರುವುದು, ಅಸಮಾನ ರಿಪ್ಪಲ್, ರೂಟ್ ಪೆನೆಟ್ರೇಷನ್ ಇಲ್ಲದಿರುವುದು, ರೀಕ್ಯಾಪ್. ಈ ಪಾಠದಲ್ಲಿ ನೀವು ಕಲಿತಿದ್ದೀರಿ ಟ್ಯಾಗ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ವಿಧಾನಕ್ಕಾಗಿ ಸರಿಯಾದ ಫಿಲ್ಲರ್ ರಾಡನ್ನು ಆರಿಸಿಕೊಳ್ಳುವುದು, ಲ್ಯಾಪ್ ಮತ್ತು ಟಿ ಜಾಯಿಂಟ್ ಬಗ್ಗೆ ಶೀಟ್ಗಳನ್ನು ವರ್ಟಿಕಲ್ ಆಗಿ ತಯಾರಿಸಿ ಸೆಟ್ ಮಾಡುವುದು, ಟ್ಯಾಗ್ ವೆಲ್ಡ್ಮೆಂಟ್ಗಳಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಎಂದು ಪರಿಶೀಲಿಸುವುದು.